ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಯೆಹೋವನು ಹೀಗೆಂದನು, ಇಸ್ರಾಯೇಲೇ, ನೀನು ತಿರುಗಿಕೊಂಡರೆ ನನ್ನ ಕಡೆಗೆ ತಿರುಗಿಕೋ ಎಂದು ಯೆಹೋವನು ನುಡಿಯುತ್ತಾನೆ. ನೀನು ನಿನ್ನ ಅಸಹ್ಯಗಳನ್ನು ನನ್ನ ಎದುರಿನಿಂದ ತೊಲಗಿಸಿದರೆ ಕದಲದೆ ಇರುವೆ. ದೇವರಿಗೆ ಸ್ತೋತ್ರ. Prophet Jeremiah chapter 4 word 1. The Lord says, people of Israel, if you want to turn, then turn back to me. If you are faithful to me and remove the idols I hate. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಇಸ್ರಾಯೇಲೇ, ನೀನು ತಿರುಗಿಕೊಂಡರೆ ನನ್ನ ಕಡೆಗೆ ತಿರುಗಿಕೋ ಎಂದು ಯೆಹೋವನು ನುಡಿಯುತ್ತಾನೆ. ನೀನು ನಿನ್ನ ಅಸಹ್ಯಗಳನ್ನು ನಿನ್ನ ಎದುರಿನಿಂದ ತೊಲಗಿಸಿದರೆ ಕದಲದೆ ಇರುವೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಕದಲಿಸ್ತಾ ಇದೆ? ಯಾವ ಸನ್ನಿವೇಶದಲ್ಲಿ ನೀವು ಕದಲ್ತಾ ಇದ್ದೀರಾ? ಯಾವುದೋ ಒಂದು ಸನ್ನಿವೇಶದಲ್ಲಿ ಸಿಗಿಕೊಂಡು ಇದೇ ನನಗೆ ಸವಾಲಾಗಿದೆ, ನಾನು ಹೇಗೋ ಇದರಿಂದ ತಪ್ಪಿಸ್ಕೋಬೇಕು ಅಂತನೋ, ಅಥವಾ ಇದು ನನ್ನ ಆತ್ಮಿಕತೆಯನ್ನು, ನನ್ನ ನಂಬಿಗಸ್ತಿಕೆಯನ್ನು, ನನ್ನ ದೇವರೊಟ್ಟಿಗಿನ ಸಂಬಂಧವನ್ನು ಕದಲಿಸ್ತಾ ಇದೆ ಅಂತನೋ, ಅಥವಾ ನನ್ನ ಸಮಾಧಾನವನ್ನು ಬಾಧಿಸ್ತಿದೆ ಅಂತನೋ, ಅಥವಾ ನಾನು ಮಾಡಬೇಕಾಗಿರೋ ನನ್ನ ಜವಾಬ್ದಾರಿಗಳಿಗೆ ಇದು ದೊಡ್ಡ ಸವಾಲಾಗಿದೆ, ನನ್ನ ಕದಲಿಸ್ತಿದೆ ಅಂತ ಅಂದ್ಕೋತಿದ್ದೀರಾ? ಅಥವಾ ಅದು ಯಾರ ಹತ್ರನೂ ಹೇಳೋಕ್ಕಾಗದೆ ಮುಚ್ಚಿಟ್ಕೊಂಡು ನಾನೇ ಇದನ್ನು ನಿಭಾಯಿಸ್ತೇನೆ ಅಂತ ಅಂದ್ಕೋತಿದ್ದೀರಾ? ನಮ್ಮನ್ನು ಕಾಣ್ತಕ್ಕಂಥ ಒಬ್ಬ ದೇವರಿದ್ದಾರೆ. ಆತನಿಗೆ ಹೆಸರೇನೆಂದರೆ ಎಲ್ ರೋಹಿ. ಆ ಎಲ್ ರೋಹಿ ದೇವರು ಏದೇನ್ ತೋಟದಲ್ಲೇ, ಆದಾಮನೇ ನೀನು ಎಲ್ಲಿದ್ದಿ ಅಂತ ಕೇಳಿದಾಗ ಅವ್ರು ಎಸಿದ್ದು ಏದೇನ್ ತೋಟದಲ್ಲೇ, ಅವನಲ್ಲೇ ಇದ್ದಿದ್ದು. ಏನು ಕೇಳಿದ್ರು ಅವರು? ನನ್ನನ್ನು ಬಿಟ್ಟು ನೀನು ಎಲ್ಲಿದ್ದೀಯ? ಏನು ಆಲೋಚನೆ ಮಾಡ್ತಾ ಇದೀಯಾ? ಯಾವ ಪರಿಸ್ಥಿತಿಗಳು ನಿನ್ನ ಕದಲಿಸ್ತು? ನಿನ್ನ ತಪ್ಪಾಗ್ಬಿಟ್ಟು ತಿದ್ದುಕೊಳ್ಳೋಕೆ ಪ್ರಯತ್ನ ಪಡ್ತಿದೀಯಾ? ನಿನ್ನಿಂದ ಆಗಲ್ಲ. ನನ್ನ ಕಡೆ ತಿರುಗಿದ್ರೆ ಮಾತ್ರವೇ ಅದು ಸಾಧ್ಯ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳು, ನಾವು ಲೆಕ್ಕ ಒಪ್ಪಿಸಬೇಕಾಗಿರೋದು ಆತನ ಮುಂದೆ. ಸಮಸ್ತವು ಬಯಲಾದದ್ದು ಬಹಿರಂಗವಾದ್ದಾಗಿದೆ. ಯಾವ ಸನ್ನಿವೇಶವೂ ಸಹ ಅದರಿಗೆ ಮರೆಯಾಗಿಲ್ಲ. ಏನು ಸಹ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಕದಲಿಸ್ತಾ ಇದೆ, ಅದರಿಂದ ನೀವೇ ಸ್ವಂತಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದನ್ನು ತಪ್ಪಿಸ್ಕೊತೀನಿ, ಈ ಪರಿಸ್ಥಿತಿನ ಬದಲಾಯಿಸ್ಕೊತೀನಿ, ಇದರಿಂದ ನಾನು ಬಚಾವಾಗ್ತೀನಿ, ನಾನೇ ನನ್ನ ದೇವ್ರ ಬಳಿರ್ತೇನೆ, ಅಥವಾ ನಾನು ಒಳ್ಳೆನಾಗಿ ತೋರಿಸ್ಕೊತೀನಿ ಕುಟುಂಬಕ್ಕೆ ಅಂತ ಅಂದ್ಕೊತಾ ಇದ್ದೀರಾ? ಸಾಧ್ಯನೇ ಇಲ್ಲ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದಾರೆ, ಯಾವ ಪರಿಸ್ಥಿತಿಗಳು ನಿಮ್ಮನ್ನು ಕದಲಿಸ್ತಾ ಇದೆಯೋ ಆ ಪರಿಸ್ಥಿತಿಗಳನ್ನ ತಪ್ಪಿಸ್ಕೊಳ್ಳೋಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ನೀನು ನನ್ನ ಕಡೆ ತಿರುಗು, ನನ್ನನ್ನು ಕೇಳು, ನನ್ನ ಬಳಿಗೆ ಬಾ. ನೀನು ನನ್ನ ಕೇಳು. ನಿನಗೆ ಗೊತ್ತಾಗದೇ ಇರತಕ್ಕಂತಹ, ತಿಳಿಯದಂತಹ ಮಹತ್ತಾದಗಳನ್ನು, ಸತ್ಯವನ್ನು ನಾನು ಬಹಿರಂಗಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳ ಪರಿಸ್ಥಿತಿಗಳನ್ನ ನೋಡಿ ಚಿಂತೆ ಪಡ್ತಾ ಇದ್ದೀರಾ? ಭಯ ಪಡ್ತಾ ಇದ್ದೀರಾ? ಅಥವಾ ಮುಚ್ಚಿಟ್ಕೋತಾ ಇದ್ದೀರಾ? ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಥವಾ ಇದರಿಂದ ನಾನೇ ತಪ್ಪಿಸ್ಕೋಬೇಕು, ಇದನ್ನು ನಾನೇ ಜಯಿಸಬೇಕು ಅಂತ? ನಿಮ್ಮಿಂದ ಸಾಧ್ಯವಿಲ್ಲ ಅಂತ ಈ ಮುಂಜಾನೆ ಸಮಯದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ಹೇಳ್ತಾ ಇದ್ದಾರೆ. ನೀವು ಬಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ, ಮುಚ್ಚಿಟ್ಕೊಳ್ಳೋಕ್ಕೂ ಆಗಲ್ಲ. ಅದು ನನ್ನ ಮುಂದೆ ಯಾವತ್ತೂ ಸಹ ಮರೆಯಾಗಿಲ್ಲ. ಎಲ್ಲವೂ ಸಹ ನನಗೆ ಬಹಿರಂಗವಾದ್ದಾಗಿದೆ, ಬಯಲಾದ್ದಾಗಿದೆ. ಹಾಗಾಗಿ ನೀನು ಮಾನಸಾಂತರ ಪಟ್ಟು ನನ್ನ ಕಡೆ ತಿರುಗೋ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಿನ್ನ ಕದಲಿಸ್ತಕ್ಕಂಥ ಪರಿಸ್ಥಿತಿಗಳನ್ನ ನಾನು ಬದಲಾಯಿಸ್ತೇನೆ, ನಿನ್ನ ಸ್ಥಿರವಾಗಿ ನಿಲ್ಲಿಸ್ತೇನೆ. ಆತ್ಮಿಕತೆಯಲ್ಲೂ ನಂಬಿಗಸ್ತಿಕೆಯಲ್ಲೂ ನಾನು ನಿಮ್ಮನ್ನು ಬಲವಾಗಿ ನಿಲ್ಲಿಸ್ತೇನೆ, ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪರಿಸ್ಥಿತಿಗಳು ನೋಡಿ ಸೋತು ಹೋದನ್ನು ಬಿಡ್ರಿ, ಪರಿಸ್ಥಿತಿಗಳನ್ನ ನಾನೇ ಸರಿ ಮಾಡ್ಕೋತೀನಿ ಅನ್ನೋದು ಬಿಡಿ. ದೇವರಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ದೇವ್ರ ಮುಂದೆ ಹೇಳ್ಕೊಳ್ರಿ. ಕರ್ತನೇ, ಈ ಪರಿಸ್ಥಿತಿನ ಬದಲಾಯಿಸು, ಇದು ನನ್ನ ಕದಲಿಸ್ತಾ ಇದೆ, ನನ್ನ ಆತ್ಮಿಕತೆಯನ್ನು ಕದಲಿಸ್ತಾ ಇದೆ, ನನ್ನ ನಂಬಿಗಸ್ತಿಕೆಯನ್ನು ಕದಲಿಸ್ತಾ ಇದೆ, ನನ್ನ ಪರಿಶುದ್ಧತೆಯನ್ನು ಕದಲಿಸ್ತಾ ಇದೆ, ನನ್ನ ಜ್ಞಾನಕ್ಕೆ, ನಾನು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಮಸ್ಯೆ ಉಂಟು ಮಾಡ್ತಾ ಇದೆ. ನೀವು ಈ ಪರಿಸ್ಥಿತಿನ ಬದಲಾಯಿಸಿ ನನಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ
ನಿಶ್ಚಯವಾಗಿ ಕರ್ತನು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವತನಾಗಿದ್ದಾನೆ. ಆಮೆನ್. ಹಾಗಾಗಿ ನಂಬಿಗಸ್ತನಾಗಿ ದೇವರಿಗೆ ವಿಧೇಯರಾಗಿರಿ. ಕರ್ತನ ಸಹಾಯ ಕೇಳಿದ್ರೆ ಅದನ್ನು ನಿಮಗೆ ಸಹಾಯ ಮಾಡುವತನಾಗಿದ್ದಾನೆ. ಆಮೆನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡ್ತಾ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಿನ್ನ ಜನರಿಗೆ ಒಬ್ಬೊಬ್ಬರಿಗೆ ಕರೆ ಕೊಡ್ತಾ ಇದ್ದೀರಾ. ಯಾವ ಪರಿಸ್ಥಿತಿ ನಿಮ್ಮನ್ನು ಕದಲಿಸ್ತಾ ಇದೆ, ಯಾವ ಪರಿಸ್ಥಿತಿನ ನೀವೇ ನಿರ್ವಹಿಸ್ತಾ ಇದ್ದೀರೋ ಅದು ನಿಮ್ಮಿಂದ ಸಾಧ್ಯವಿಲ್ಲ. ನನ್ನ ಕಡೆಗೆ ತಿರುಗ್ರಿ, ನನ್ನನ್ನು ಕೇಳಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ತಮ್ಮ ಕಾರ್ಯಗಳನ್ನ ಬಿಟ್ಟು, ನಿಮಗೆ ಇಷ್ಟವಿದ್ದಿರ್ತಕ್ಕಂಥ ಕಾರ್ಯಗಳನ್ನ ಅವರು ಬಿಟ್ಟು ನಿಮ್ಮ ಕಡೆಗೆ ತಿರುಗಿ ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ಳಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೆನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೆನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೆನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.